ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ವಿಭೂತಿ ಬುಧವಾರ ನಂತರದ ಶುಕ್ರವಾರ, ಫೆಬ್ರವರಿ 20, 2026. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 9ನೇ ಅಧ್ಯಾಯ 14ರಿಂದ 15ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೋವಾನನ ಶಿಷ್ಯರು ಯೇಸುವಿನ ಬಳಿಗೆ ಬಂದರು. ನಾವು ಫರಿಸಾಯರು ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇವೆ, ಆದರೆ ನಿಮ್ಮ ಶಿಷ್ಯರು ಏಕೆ ಹಾಗೆ ಮಾಡುವುದಿಲ್ಲ ಎಂದು ಪ್ರಶ್ನೆ ಹಾಕಿದರು. ಅದಕ್ಕೆ ಯೇಸು, ಮದುವಣಿಗನು ಜೊತೆಯಲ್ಲಿ ಇರುವಷ್ಟು ಕಾಲ ಅವನ ಆಪ್ತರು ದುಃಖಪಡುವುದುಂಟೆ? ಮದುವಣಿಗನು ಅವರಿಂದ ಅಗಲಬೇಕಾಗುವ ಕಾಲವು ಬರುವುದು, ಆಗ ಅವರು ಉಪವಾಸ ಮಾಡುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ದೈಹಿಕ ಉಪವಾಸದ ಜೊತೆಯಲ್ಲಿ ಆಂತರಿಕ ಉಪವಾಸವನ್ನು ಕೈಗೊಳ್ಳುವುದು ಅತಿ ಅವಶ್ಯಕ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇಂದಿನ ಆರಾಧನಾ ವೇದಿಯ ವಾಚನಗಳು ಉಪವಾಸದ ಬಗ್ಗೆ ತಿಳಿಯಪಡಿಸುತ್ತವೆ. ಕ್ರಿಸ್ತಪೂರ್ವ 587ರಲ್ಲಿ ಇಸ್ರಾಯೇಲರನ್ನು ಬಾಬಿಲೋನಿಯರು ಸೋಲಿಸಿದರಿಂದ ಇಸ್ರಾಯೇಲರು ಬಾಬಿಲೋನಿನ ದಾಸತ್ವದಲ್ಲಿ ಜೀವಿಸಬೇಕಾಯಿತು. ಈ ದಾಸತ್ವ ಕ್ರಿಸ್ತಪೂರ್ವ 539ರವರೆಗೆ ಮುಂದುವರಿಯುತ್ತದೆ. ಪ್ರಿಯರೇ, ಈ ಸಂದರ್ಭದಲ್ಲಿ ಪ್ರವಾದಿ ಯೆಶಾಯನು ತನ್ನ ಪುಸ್ತಕದಲ್ಲಿ ಇಸ್ರಾಯೇಲರ ಸುಮಾರು 50 ವರ್ಷಗಳ ಬಾಬಿಲೋನಿಯನ್ ಕಷ್ಟ ಪರಿಶ್ರಮವನ್ನು, ದೇವರ ತೀರ್ಪು ಮತ್ತು ಅವರ ಇಸ್ರಾಯೇಲರ ಜೀವನ ಮತ್ತು ಜುದೆಯ ನಾಡಿನ ಪುನರುಜ್ಜೀವನದ ಯೋಜನೆಯನ್ನು ವಿವರಿಸುತ್ತಾರೆ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವು ಕ್ರಿಸ್ತಪೂರ್ವ 539ರಲ್ಲಿ ತಮ್ಮ ಸ್ವದೇಶವನ್ನು ಪುನರ್ನಿರ್ಮಿಸಲು ಮರಳಿದ ಜನರಿಗೆ ನೀಡಲಾದ ಎಚ್ಚರಿಕೆಯ ಸೂಚನೆಗಳಿಂದ ಕೂಡಿದೆ. ಒಂದು ಕಡೆ ದಾಸತ್ವದಲ್ಲಿದ್ದ ಜನರಿಗೆ ಸುಮಾರು 50 ವರ್ಷಗಳ ಪರಿಶ್ರಮದ ನಂತರ ಸಂತೋಷಭರಿತ ಮರಳುವಿಕೆಯಾದರೆ, ಇನ್ನೊಂದೆಡೆ ದೇವರು ತನ್ನ ಜನರಾದ ಇಸ್ರಾಯೇಲರ ವಿರುದ್ಧ ತೀರ್ಪು ನೀಡುತ್ತಾರೆ ಎಂಬ ಪ್ರವಾದಿ ಯೆಶಾಯನ ಪ್ರವಾದನೆ ಅವರನ್ನು ಭಯಭೀತರನ್ನಾಗಿಸುತ್ತದೆ. ಆತ್ಮೀಯರೇ, ಮತ್ತೆ ದಾಸತ್ವವನ್ನು ಅನುಭವಿಸಬೇಕೆ ಎನ್ನುವುದು ಅವರ ಚಿಂತೆಯಾಗಿತ್ತು. ಬಹುಶಃ ದಾಸತ್ವದಲ್ಲಿದ್ದವರು ಮತ್ತೆ ಮರಳಿ ಬಂದಾಗ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕುಟುಂಬದವರ, ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ ಹೊರತು ತಮ್ಮ ನೆರೆಹೊರೆಯವರ ಬಗ್ಗೆ ಯೋಚಿಸುವುದಿಲ್ಲ. ತಮ್ಮ ಬದುಕನ್ನು ಆದಷ್ಟು ಬೇಗ ಸುಂದರವಾಗಿಸಿಕೊಳ್ಳಬೇಕು, ಬದುಕು ಕಟ್ಟಿಕೊಳ್ಳಬೇಕು ಎಂಬ ಭರದಲ್ಲಿ ಸ್ವಾರ್ಥ, ಮೋಸ, ವ್ಯಾಜ್ಯ, ಕಲಹ, ಗುದ್ದಾಟ ಇವೆಲ್ಲವುಗಳು ಉಂಟಾಗುತ್ತದೆ. ಇಂತಹ ಸಮಯದಲ್ಲಿ ಯೆಶಾಯನು ಇಂದಿನ ವಾಚನದಲ್ಲಿ ಬರುವಂತಹ ವಾಕ್ಯಗಳನ್ನು ನುಡಿಯುತ್ತಾನೆ. ಆತ್ಮೀಯರೇ, ಉಪವಾಸ ವ್ರತ ತಮ್ಮ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ. ತಮ್ಮ ಈ ಉಪವಾಸ ವ್ರತದಿಂದ ದೇವರ ಕೃಪೆಯನ್ನು ಪಡೆಯಬಹುದು ಎಂಬ ಇಸ್ರಾಯೇಲರ ತಪ್ಪು ಗ್ರಹಿಕೆಗೆ ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಕೇಳುವ ಪ್ರವಾದಿಯ ಗಂಭೀರ ತಿರಸ್ಕಾರದ ಮಾತುಗಳು ತನ್ನ ಜನರಿಗೆ ಆಘಾತ ತಂದಿರಬಹುದು. ದೇವರು ತನ್ನ ಜನರ ಉಪವಾಸದಿಂದ ಸಂತೋಷವಾಗಿದ್ದರೆ? ಖಂಡಿತವಾಗಿಯೂ ಇಲ್ಲ. ದೇವರ ಬಯಕೆಯ ಉಪವಾಸ ವ್ರತ ಇದಾಗಿತ್ತು. ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು, ಭಾರವಾದ ನೊಗದ ಕಣಿಗಳನ್ನು ಕಳಚುವುದು, ಜರ್ಜರಿತರಾದವರನ್ನು ಬಿಡುಗಡೆ ಮಾಡುವುದು, ಹಸಿದವರಿಗೆ ಅನ್ನ ಹಾಕುವುದು, ನೆಲೆಯಿಲ್ಲದೆ ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು, ತಮ್ಮ ರಕ್ತ ಸಂಬಂಧಿಕರಿಂದ ಮುಖ ಮರೆಮಾಡಿಕೊಳ್ಳದಿರುವುದು. ಆತ್ಮೀಯರೇ, ಸರ್ವೇಶ್ವರ ಸ್ವಾಮಿ ಪ್ರವಾದಿ ಯೆಶಾಯನ ಮೂಲಕ ನುಡಿದ ಈ ಮಾತುಗಳು ಎಷ್ಟು ಅರ್ಥಗರ್ಭಿತವಾದುದಲ್ಲವೇ? ಈ ತಪಸ್ಸು ಕಾಲದಲ್ಲಿ ನಮ್ಮ ಉಪವಾಸ ಅರ್ಥಭರಿತವಾಗಬೇಕಾದರೆ ಈ ಮೇಲಿನ ಸರ್ವೇಶ್ವರ ಸ್ವಾಮಿಯ ವಾಕ್ಯಗಳನ್ನು ನಾವು ನಮ್ಮ ಉಪವಾಸ ವ್ರತವಾಗಿ ಪಾಲಿಸಬೇಕಾಗುತ್ತದೆ. ಆಗ ಮಾತ್ರ ದೇವರ ಮಹಿಮೆಯು ನಮ್ಮ ನೈತಿಕ ಉಪವಾಸದಲ್ಲಿ ಪ್ರದರ್ಶಿತಗೊಳ್ಳಲು ಸಾಧ್ಯ. ಯೆಶಾಯನ ಗ್ರಂಥದಲ್ಲಿ ಆಲಿಸಿದಂತೆ ವ್ಯಾಜ್ಯ, ಕಲಹ, ಗುದ್ದಾಟ ಮುಂತಾದವುಗಳೇ ಹೃದಯದಲ್ಲಿ ತುಂಬಿಕೊಂಡು ಇತರರಿಗೆ ಕೇಡನ್ನು ಬಯಸಿ ದೇವಾಲಯಕ್ಕೆ ಬಂದು ಕಪಟಿಗಳಂತೆ ಪ್ರಾರ್ಥಿಸಿದಾಗ ಆಗುವ ಲಾಭವಾದರೂ ಏನು? ದೈಹಿಕ ಉಪವಾಸ ಜೊತೆಯಲ್ಲಿ ಆಂತರಿಕ ಉಪವಾಸವನ್ನು ಕೈಗೊಳ್ಳುವುದು ಅತಿ ಅವಶ್ಯಕ. ಅದರಲ್ಲೂ ವಿಶೇಷವಾಗಿ ನಾವು ಮಾಡುವ ಕೆಟ್ಟ ಆಲೋಚನೆಗಳಿಂದ ಉಪವಾಸ, ಅನಾಚಾರಗಳಿಂದ ಉಪವಾಸ, ಅನೈತಿಕತೆಗಳಿಂದ ಉಪವಾಸ, ಪಾಪಗಳಿಂದ ಉಪವಾಸ ಮಾಡಿ ಪ್ರಾರ್ಥಿಸಬೇಕಿದೆ. ಈ ತಪಸ್ಸು ಕಾಲವು ಎಲ್ಲರಿಗೂ ಹೊಸ ಬಾಳಿನ ಸ್ಫೂರ್ತಿಯ ಸೆಲೆಯಾಗಿರುತ್ತದೆ. ಯೇಸು ಈ ಲೋಕದಲ್ಲಿರುವ ಅನೇಕ ಸಂದರ್ಭಗಳಲ್ಲಿ ಉಪವಾಸವಿದ್ದು ಪ್ರಾರ್ಥಿಸಿದರು. ತಂದೆಯೊಡನೆ ಇದ್ದ ಸಂದರ್ಭದಲ್ಲಿ ಪ್ರತಿ ಗಳಿಗೆಯಲ್ಲೂ ಮಹಿಮೆ ಪಡಿಸಿದರು. ಎಲ್ಲರೂ ಯೇಸುವಿನ ಅನುಯಾಯಿಗಳಾಗಿ ಅನುಕ್ಷಣವೂ ಹಿಂಬಾಲಿಸಿ ಮುಕ್ತಿಯನ್ನು ಪಡೆಯಲು ಪರಿಶ್ರಮ ಪಡೆಯಬೇಕಾಗಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ.
ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.